ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಜನವರಿ 23ನೇ ತಾರೀಕು ಕರ್ನಾಟಕ ಹೈಕೋರ್ಟು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನು ಕೊಡ್ತು. ಈ ವಿಚಾರವಾಗಿ ತಮಗೆ ಎಲ್ಲ ವಿಚಾರಗಳು ಕೂಡ ಚೆನ್ನಾಗೇ ಗೊತ್ತಿದೆ. ಇಲ್ಲಿ ಒಂದು ವಿಚಾರವನ್ನು ತಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬೆಂಗಳೂರಿನಲ್ಲೇ ಹೃದಯ ಭಾಗದಲ್ಲಿ ನಿಮಗೆ ನ್ಯಾಯದ ದೇಗುಲ ಇದ್ದಂಥ ಸಂದರ್ಭದಲ್ಲೇ ಇಲ್ಲಿಗೆ ಬರಲಿಲ್ಲ ಎಷ್ಟೋ ಜನಗಳು. ಚಾಲಕರುಗಳು ಕೂಡ ಹೈಕೋರ್ಟ್ನಲ್ಲಿ ಒಂದು ತೀರ್ಪು ನಡೀತಾ ಇದೆ ನಮ್ಮ ವಿಚಾರವಾಗಿ. ಅದ್ರ ಬಗ್ಗೆ ಏನು ಆಯಿತು ಅದನ್ನು ತಿಳ್ಕೊಳ್ಳುವಂತಹ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಿಲ್ಲ. ಇವತ್ತು ಬೆಂಗಳೂರು ನಿಮ್ಮ ಊರಲ್ಲಿದ್ದಂತಹ ಕೇಸ್ ಇವತ್ತು ನಿಮಗೆ ಕಾಣದೇ ಇರೋ ಊರಿಗೆ ವರ್ಗಾವಣೆ ಆಗ್ತಾ ಇದೆ. ಇವತ್ತು ಹಲವಾರು ಜನ ನೋಡ್ತಾ ಇದ್ದೀನಿ, ಹೊಸದಾಗಿ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡೋದು, ಹೊಸ ಹೊಸ ಚಾಲಕರುಗಳನ್ನು ಆಹ್ವಾನ ಕೊಟ್ಟು ಕರೀತಕ್ಕಂಥದ್ದು, ಮತ್ತು ನಾವು ಮನವಿ ಪತ್ರವನ್ನು ಕೊಟ್ಟ ತಕ್ಷಣ ಸರ್ಕಾರ ಇದರ ಬಗ್ಗೆ ಏನನ್ನೂ ಕೂಡ ಕ್ರಮವನ್ನು ವಹಿಸಿಲ್ಲ ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಚಾಲಕರುಗಳಿಗೆ ಗೊತ್ತಿರ್ತಕ್ಕಂತಹ ವಿಚಾರಗಳು. ಇವತ್ತು ನಿಜವಾಗ್ಲೂ ಕೂಡ ಚಾಲಕರ ವೃತ್ತಿಯಲ್ಲಿ ಹೆಸರು ಹೇಳಿಕೊಂಡು ನಾವು ಬೆಳೆದಂಥವರು, ಚಾಲಕರಿಗೋಸ್ಕರ ನಾವೇನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಹಲವಾರು ಜನ ಇದ್ರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅಂಥದ್ರ ಮಧ್ಯದಲ್ಲೂ ಕೂಡ ಹೈಕೋರ್ಟ್ಗೆ ಬಂದು ಒಂದು ಕೇಸ್ ಏನಾಗ್ತಾ ಇದೆ ಅಂತಲೂ ಕೂಡ ತಿಳ್ಕೊಳಕ್ಕಾಗದೇ ಇರೋಂಥವ್ರು ಕೂಡ ಇವತ್ತಿನ ದಿನಗಳಲ್ಲಿ ಹೇಳಿದ್ರೆಲ್ಲ ನಡೆಯುತ್ತೆ ಅನ್ನುವಷ್ಟು ಮಟ್ಟಕ್ಕೆ ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಒಂದು ಭಾವನೆ. ಏಕೆಂದರೆ ಇವರೇ ಹಿಂದೆ ಹಲವಾರು ವಿಡಿಯೋಗಳಲ್ಲಿ ಅವರು ರಿಪ್ಲೈ ಮಾಡ್ಕೊಳ್ಳಿ, ರಿಪ್ಲೈ ನೋಡೋದಕ್ಕೆ ಬೇಜಾರಿಲ್ಲ, ಹೇಳಿದರೆ ಮನವಿ ಪತ್ರಗಳು, ಸಾರಿಗೆ ಇಲಾಖೆಗೆ ಕೊಡುವ ಮನವಿ ಪತ್ರಗಳು ಎಲ್ಲವೂ ಕೂಡ ಬಜ್ಜಿ ಬೋಂಡ ಕಟ್ಟೋಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತೀರ. ಇವತ್ತು ಅದು ಅವ್ರು ಹೇಳಿದ್ದು ನಿಜ ಏನೋ ಅಂತ ಅನಿಸುತ್ತೆ. ಏಕೆಂದರೆ ಇವತ್ತು ಹಲವಾರು ಮನವಿ ಪತ್ರಗಳು ಸಾರಿಗೆ ಇಲಾಖೆಗೆ ಹೋದರೂ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳ ಮಾತ್ರ ಜಾಣ ಕುರುಡುತನ ಮತ್ತು ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಅನ್ಕೋ. ಈಗ ಉದಾಹರಣೆಗೆ ನೀವು ನಿದ್ದೆ ಮಾಡೋರನ್ನ ಎಬ್ಬರಿಸ್ಬಿಡ್ಬೋದು. ಈ ನಿದ್ದೆ ಮಾಡೋ ಥರ ನಾಟಕ ಮಾಡೋರು ಇರ್ತಾರಲ್ಲ, ಅವ್ರನ್ನ ಎಬ್ಬರಿಸೋದು ಬಹಳ ಕಷ್ಟ. ಅದನ್ನು ಈ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಇವತ್ತು ಆಟೋ ಚಾಲಕರುಗಳ ಜೀವನ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಈ ವೃತ್ತಿಯನ್ನೇ ಬಿಡುವಷ್ಟು ಮಟ್ಟಕ್ಕೆ ಚಿಂತನೆಯನ್ನು ಮಾಡುವಷ್ಟು ಮಟ್ಟಕ್ಕೆ ಚಾಲಕರುಗಳು ಇವತ್ತು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಲೆಕ್ಕಾಚಾರಕ್ಕೆ ಬಂದು ನಿಂತ್ಕೊಂಡಿದೆ. ಇದರ ವಿರುದ್ಧವಾಗಿ ಶಕ್ತಿಯುತವಾಗಿ ಸಂಘಟಿತವಾಗಿ ದೊಡ್ಡ ಮಟ್ಟಕ್ಕೆ ಧ್ವನಿ ಎತ್ತಬೇಕಾಗಿತ್ತು. ಆದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಚಾಲಕರುಗಳ ನಿರ್ಲಕ್ಷ್ಯತೆಯೂ ಕೂಡ ಇದರಲ್ಲಿ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾನು ಅವತ್ತಿಂದಲೂ ಹೇಳೋದು, ಹಂತ ಹಂತವಾಗಿ ಚಾಲಕರುಗಳನ್ನು ಕುಗ್ಗಿಸುವಂತಹ ಕೆಲಸ ಕಾರ್ಯಗಳನ್ನು ಆಳುವ ಸರ್ಕಾರಗಳು ಮತ್ತು ಅದರಲ್ಲೂ ಇಲಾಖೆಯಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಚಾಚೂ ತಪ್ಪದೆ ನಿಗಾ ವಹಿಸಿಕೊಂಡು ಸರ್ಕಾರಕ್ಕೆ ಆದಾಯ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಆದಾಯಕ್ಕೆ ಎಲ್ಲೂ ಕೂಡ ಕುಂಠಿತ ಆಗದೇ ಇರೋ ರೀತಿಯಲ್ಲಿ ಸಂಪೂರ್ಣವಾಗಿ ನಿರ್ವಹಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಬ್ಬರ ತೆಗಳಿಕೆ ಮತ್ತು ಇನ್ನೊಬ್ಬರ ಹೊಗಳಿಕೆ ವಿಚಾರವಲ್ಲ, ಇದು ವೃತ್ತಿಯ ಅಳಿವು ಮತ್ತು ಉಳಿವಿನ ಚಿಂತನೆಯಾಗಿರೋದ್ರಿಂದ ಏಕಾಂಗಿ ಹೋರಾಟಗಳು ಯಾವತ್ತೂ ಕೂಡ ಸಕ್ಸಸ್ ಆಗಲ್ಲ ಅನ್ನೋದ್ರ ವಿಚಾರವಾಗಿ ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ಅದರ ಮುಂದಿನ ಸಾಧಕ ಬಾಧಕಗಳೇನು, ಅದರ ಬಗ್ಗೆ ಸಂಪೂರ್ಣವಾಗಿ ವಿವರಾತ್ಮಕವಾಗಿ ತಿಳಿಸಬೇಕಾದ ಇಲಾಖೆಯ ಕರ್ತವ್ಯಗಳೇನು, ಮುಖ್ಯ ಕಚೇರಿಯಿಂದ ಬಂದಂತಹ ಆದೇಶವನ್ನು ಕೆಳಹಂತದ ಅಧಿಕಾರಿಗಳು ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗಿತ್ತು ಅಂತ ಕರೆದು ಮೀಟಿಂಗ್ ಮಾಡಬೇಕಾದಂತಹ ಅಧಿಕಾರಿಗಳು, ಇವರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಜಾಣ ಕುರುಡುತನದಲ್ಲಿ ಮೆರಿತಾ ಇರೋದ್ರಿಂದಲೇ ಈ ಒಂದು ದೊಡ್ಡ ಮಟ್ಟದ ದಂಧೆ ನಡೆಯೋದಕ್ಕೆ ಶುರುವಾಗಿರ್ತಕ್ಕಂಥದ್ದು. ಕರ್ನಾಟಕ ಹೈಕೋರ್ಟ್ನ ತೀರ್ಪು ಬರುವವರೆಗೂ ಕೂಡ
ಬೈಕ್ ಟ್ಯಾಕ್ಸಿಯವರು ಕದ್ದು ಮುಚ್ಚಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು. ಆದರೆ ಇವತ್ತು ಓಪನ್ ಮಾರ್ಕೆಟಿನಲ್ಲಿ ದಂಧೆ ಮಾಡುವಷ್ಟು ಮಟ್ಟಕ್ಕೆ ಓಪನ್ನಾಗೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೀರಾ. ಯಾಕೆ ಅಂದರೆ ನೀವು ಆಲ್ರೆಡಿ ಹೊಂಗೆ ಮರದ ಅಡಿಯಲ್ಲಿ, ರಸ್ತೆ ಬದಿಯಲ್ಲಿ, ನೋ ಪಾರ್ಕಿಂಗ್ಗಳಲ್ಲಿ ವಾಹನಗಳನ್ನು ಹಾಕ್ಕೊಂಡು ಕತ್ತನ್ನು ಇಳೆ ಬಿಟ್ಕೊಂಡು ಮೊಬೈಲ್ಗಳಲ್ಲಿ ಬರುವಂತಹ ರೀಲ್ಸ್ಗಳನ್ನು ನೋಡುವುದರಲ್ಲಿ ತುಂಬ ಬ್ಯುಸಿಯಾಗಿದ್ದೀರಾ. ದುಡಿದು ಜೀವನವನ್ನು ಕಟ್ಟಿಕೊಳ್ಳಬೇಕಾದ ವಯಸ್ಸಿನಲ್ಲಿ ಮೊಬೈಲ್ಗಳ ಮೊರೆ ಹೋಗಿ ತಮ್ಮ ಯೌವನಾವಸ್ಥೆಯನ್ನು ಕಳೆದು ವೃದ್ಧಾಪ್ಯಕ್ಕೆ ಬಂದಾಗ ಮುಂದಿನ ಜೀವನದ ಚಿಂತನೆಯೇ ಇಲ್ಲದೆ ಮೊಬೈಲ್ನ ಒಳಗಡೆ ಅಷ್ಟು ಸಂಪೂರ್ಣವಾಗಿ ಮುಳುಗಿದ್ದೀರ. ಹಾಗಾಗಿ ನಿಮಗೆ ನಿಮ್ಮ ಜೀವನ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ಅರಿತುಕೊಳ್ಳುವಷ್ಟು ಶಕ್ತಿಯೂ ಇಲ್ಲ, ಅದರ ಬಗ್ಗೆ ಚಿಂತಿಸುವಷ್ಟು ಶಕ್ತಿಯೂ ಇಲ್ಲ, ಚಿಂತನೆಯನ್ನು ಯಾರೊಂದಿಗೆ ಮಾಡಬೇಕು ಅಂತಕ್ಕಂತಹ ವಿಚಾರವೂ ನಿಮಗೆ ತಿಳಿದಿಲ್ಲ. ಹಾಗಾಗಿ ನಿಮ್ಮ ವೃತ್ತಿಯನ್ನು ನಿಜವಾಗಿಯೂ ಕೂಡ ಅವನತಿಯತ್ತ ತಳ್ಳುವಷ್ಟು ಮಟ್ಟಕ್ಕೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಅಂತಲೇ ಅವರಿಗೆ ಒಂದು ಬಿರುದನ್ನು ಕೊಡಬೇಕಾಗುತ್ತೆ. ಇವತ್ತು ಬಂದು ನಾ ಹಾಗೆ ಮಾಡಬಲ್ಲೆ, ನಾ ಹೀಗೆ ಮಾಡಬಲ್ಲೆ ಅಂತ ಶೌರ್ಯವನ್ನು ತೋರಿಸುವಂಥವರು ಅವತ್ತು ಕರ್ನಾಟಕ ಹೈಕೋರ್ಟ್ನಲ್ಲೇ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಇವತ್ತು ಚಾಲಕರ ವೃತ್ತಿ ಈ ಮಟ್ಟಕ್ಕೆ ಹೋಗ್ತಿರಲಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ವಿನಃ ಇಲ್ಲಿ ಯಾರ ವಿಚಾರವನ್ನು ಕೂಡ ಎತ್ಕೊಂಡಿಲ್ಲ. ಶಕ್ತಿ ಪ್ರದರ್ಶನವನ್ನು ಎಲ್ಲಿ ತೋರಿಸ್ಬೇಕು ಅದನ್ನು ಅಲ್ಲಿ ತೋರಿಸಿದ್ರೆ ಚೆನ್ನಾಗಿರೋದು. ಆದರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಚಾಲಕರುಗಳಿಗೆ ಉತ್ತಮವಾದ ವೇದಿಕೆಯನ್ನು ಸೃಷ್ಟಿಸಿ ಮಾಹಿತಿಗಳನ್ನ ಕೊಡಬೇಕಾದ ಜಾಗಗಳಲ್ಲಿ ಶೌರ್ಯ ಪ್ರದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಾನೇ ಶ್ರೇಷ್ಠ, ನನ್ನನ್ನು ಹೊರತುಪಡಿಸಿದರೆ ಈ ಜಗತ್ತಿನಲ್ಲಿ ಅದರಲ್ಲೂ ಚಾಲಕ ವೃತ್ತಿಯಲ್ಲಿ ಯಾರೂ ಇಲ್ಲ ಅನ್ನುವ ಹೇಳಿಕೆಗಳಿದೆಯಲ್ಲ, ಅದು ನಿಮ್ಮನ್ನು ನೀವೇ ನೋಡಿಕೊಳ್ಳುವಷ್ಟು ಮಟ್ಟಕ್ಕೆ ಪ್ರಶ್ನಾರ್ಥಕವಾಗಿ ನಿಂತಿದೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು ನನ್ನೆಲ್ಲ ಚಾಲಕ ಮಿತ್ರರಿಗೆ.